ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು 3 ಜನ ಸೇರಿಕೊಂಡು ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ. ಅದು ಟ್ರಿಪ್ ಅಂದರೆ ಎಲ್ಲಿಗೆ ಗೊತ್ತಾ? ನಾವು 3 ಜನನೇ ಅಷ್ಟೇ ಅಲ್ಲ, ಇನ್ನು ತುಂಬ ಜನ ಇದ್ದಾರೆ. ಬಟ್ ಇಲ್ಲಿ ಸದ್ಯಕ್ಕೆ ಹೊರಟಿರೋದು 3 ಜನ. ನಾಳೆ ಮಾರ್ನಿಂಗ್ 4ಗೆಲ್ಲ ಹೊರಡ್ತೀವಿ. ಇನ್ನಷ್ಟು ನಾವು ಈಗ ಹೋಗಿ ಅಮ್ಮನ ಫ್ರೆಂಡ್ ಮನೆಯಲ್ಲಿ ಉಳಿತಾ ಇದ್ದೀವಿ. ಅಲ್ಲಿ ಸ್ಟೇ ಆಗ್ತೀವಿ. ಮಾರ್ನಿಂಗ್ ಬೇಗ ಎದ್ದು ಹೋಗ್ಲಿಕ್ಕೆ. ಯಾವ ಊರು ಅಂತ ಹೇಳ್ತೀವಿ. 3 ಡೇಸ್ ಹೊರಟಿದ್ದೀವಿ. 3 ಡೇಸ್ ಹೋಗ್ತಾ ಇರೋದು. ಇದು ನಮ್ಮ ಪ್ಲ್ಯಾನು. ಎಲ್ಲೆಲ್ಲಿ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಒಂದು ಮಾತ್ರ ಬ್ಯಾಂಗ್ಳೂರ್ ಸೈಡ್ ಅಂತ ಗೊತ್ತು ಅಷ್ಟೇ. ಬಿಟ್ಟರೆ 3 ಡೇಸ್ ಫ್ರೈಡೇ ಸ್ಯಾಟರ್ಡೇ ಆ್ಯಂಡ್ ಸಂಡೇ 3 ಡೇಸ್ ಹೋಗ್ತಾ ಇದ್ದೀವಿ. ಸೊ ನೋಡಿ ಬನ್ನಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಎಲ್ಲ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಇವಾಗ ನಾವು ನಮ್ಮ ಅಮ್ಮನ ಫ್ರೆಂಡ್ ಮನೆಗೆ ಬಂದ್ವಿ, ರೀಚ್ ಆದ್ವಿ. ಇಲ್ಲೇ ಬಾಳುಪೇಟೆಲ್ಲೇ ಇರೋದು. ಸೊ ಅವರೆಲ್ಲ ಮಾತಾಡ್ತಿದ್ರು, ನಾವು ಹಂಗೆ ಕುತ್ಕೊಂಡು ಸುಮ್ಮನೆ ಟಿ ವಿ ನೋಡ್ಕೊಂಡು ಹಂಗೆ ವೀಡಿಯೋನ ಮಾಡ್ತಾಯಿದ್ವಿ. ನೋಡಿ ಟೈಮ್ ಬಂದು ಎಷ್ಟಾಗಿದೆ? 5 ಆಗಿದೆ. ಕೂತಿದ್ದೀವಿ. ವ್ಯಾನ್ ಬರ್ತಾ ಇವಾಗ ನಾವು ವ್ಯಾನಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಎಲ್ಲ ನಾವು ರೆಡಿಯಾಗಿ ಸೊ ಈ ಥರ ಔಟ್ಫಿಟ್ನ ಹಾಕ್ಕೊಂಡು ರೆಡಿ ಆಗ್ತೀವಿ. ಟೈಮ್ ಬಂದುಬಿಟ್ಟು 5 ಆಗಿತ್ತು. ಆ್ಯಂಡ್ ಇದು ಇನ್ನೂ ಸಕಲೇಶ್ಪುರದ ಅದೆಲ್ಲ ಇದೆ, ವೆಯ್ಟ್ ಮಾಡಿ ಅಂತ ನಮ್ಮ ಆಂಟಿ ಹೇಳಿದ್ರು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಹೊರಟಿದ್ದೀವಿ. ಈಗ ನಾವು ವೆಯ್ಟ್ ಮಾಡ್ತಿದ್ದೀವಿ ವ್ಯಾನಿಗೆ. ಬಂತು ಅನ್ಸುತ್ತಂತೆ. ಹಾಕೋ ಕೂತಿದ್ದೀವಿ. ಸೀಟನ್ನ ಅಡ್ಜಸ್ಟ್ ಮಾಡ್ತಿದ್ದಾರೆ. ನಾವಿವಾಗ ವ್ಯಾನ್ ಹತ್ತಿದ್ದೀವಿ. ವ್ಯಾನ್ ಹೋಗ್ತಾ ಇದೆ. ನೋಡಿ ಎಲ್ಲರೂ ಮನೆ ಮಾತಾಡ್ತಾರ, ಎಲ್ಲ ಮಾತಾಡ್ತಿದ್ದಾರೆ. ಜಾಗ ಇಲ್ಲ ಅಂದ್ರೆ ಏನ್ ಮಾಡೋದು? ನಾನು ಮಾಡಿ ತಪ್ಪ ಫ್ರೆಂಡ್ಸ್ ಕಮೆಂಟ್ ಮಾಡಿ. ನೋಡಿ ತುಂಬಾ ರಶ್ ಇದೆ, ಅದಕ್ಕೆ ಇವಳ ಮೇಲೆ ಕೂತಿರೋದು. ನೋಡಿ ಸೀಟ್ ಅಡ್ಜಸ್ಟ್ ಆಗಿಲ್ಲ ಅಂತ ಕೂರ್ಸಿದ್ದಾರೆ. ಅದಕ್ಕೆ ನಾನು ಅಕ್ಕನ ಮೇಲೆ ಕೂತಿದ್ದು. ಯಾವ ಪ್ಲೇಸಸ್ ಹೋಗ್ತಿದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಹೋದ್ಮೇಲೆ ನೋಡಿ ಅಂದಿವೆ. ಹೋಗ್ತಾ ಹೋಗ್ತಾ ವಿಲ್ ಗೆಟ್. ಈಗ ಹೋಗ್ತಾ ಹೋಗ್ತಾ ಇವಾಗ ಸನ್ರೈಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆಲ್ಮೋಸ್ಟ್ 6 ಆಯಿತು. 1 ಅವರ್ ಆಯಿತು ವ್ಯಾನ್ ಹತ್ಬಿಟ್ಟು. ನಾವು ಎಲ್ಲ ಫುಲ್ ನಿದ್ದೆ ಮೂಡಲ್ಲಿದ್ವಿ. ಮಾರ್ನಿಂಗ್ ನೋಡಿ ನಮ್ಮಲಿಕ್ಕೆ ನಿದ್ದೆ ಮಾಡ್ತಿದ್ದಾರೆ. ಆಲ್ರೆಡಿ ಒಂದು ಟೈಮ್ ನಿದ್ದೆ ಮಾಡಿ ಎದ್ದಿದ್ದು. ಮೂವಿ ಆಗ್ತಿದ್ದಂದರೆ ಮಾರ್ನಿಂಗ್ ಟೈಮೆಲ್ಲ ಯಾವುದು ಡಿವೋಷ್ನಲ್ ಸಾಂಗ್ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೋ ಈಗ ಟೋಲ್ ಬಂದು ಟೋಲ್ನ ರೀಚ್ ಆಗಿದ್ದೀವಿ. ನೋಡಿ ಮಾರ್ನಿಂಗ್ ವ್ಯೂ ಹೇಗಿದೆ. ವಾವ್, ನೈಸ್ ಅಲ್ಲ. ಸೊ ನಾವು ಬೈಪಾಸಲ್ಲಿದ್ದೀವಿ. ಅಂದರೆ ಲೈಕ್ ಇದು ಆನ್ ದಿ ವೇ ಟು ಬ್ಯಾಂಗ್ಳೂರು. ಇವಾಗ ನಾವು ಯಡಿಯೂರು ಹತ್ರ ಇದ್ದೀವಿ. ನಿಲ್ಲಿಸಿಲ್ಲ, ತಿಂಡಿಗೆ ನಿಲ್ಲಿಸ್ತಾರೆ, ಯಡಿಯೂರಲ್ಲಿ ನಿಲ್ಲಿಸ್ತಾರೆ. ಇವಾಗ ನೀವೇ ಹೋಗ್ತಾ ಇದ್ದೀವಿ. ನಿಮಗೆ ಒಮ್ಮೆ ತೋರಿಸ್ತೇನೆ ಅಂತ. ಹಾಗೆ ಇಬ್ಬರಿಗೂ ಸೀಟ್ ಇಲ್ಲ. ಸೊ ನೋಡಿ ನಾವಿಬ್ಬರಿಗೆ ಬಂದು ಸ್ವಿಮ್ಮಿಂಗ್ ಮಾಡಿದ್ವಿ. ಅದು ಅನ್ಎಕ್ಸ್ಪೆಕ್ಟೆಡ್ ನಾವು ಬಂದಿರೋ ವ್ಯಾನ್ ಇದೆ. ಇದರಲ್ಲೇ ನಾವು ಬಂದಿದ್ದು. ನಾವಿವಾಗ ಯಡಿಯೂರಿನಲ್ಲಿರುವ ಸಿದ್ಧಲಿಂಗೇಶ್ವರ ಟೆಂಪಲ್ ಹತ್ರ ಊಟಕ್ಕೆ ಅಂದರೆ ಲೈಕ್ ತಿಂಡಿಗೆ ನಿಲ್ಲಿಸಿದ್ದೀವಿ.
ಎಲ್ಲರೂ ತಟ್ಟೆ ತಗೊಂಡು ತಟ್ಟೆ ಲೋಟ ತಗೊಂಡು ತಿಂಡಿಗೆ ಇಳಿತಿದ್ದಾರೆ. ಇವರಿಬ್ರು ಮೊಬೈಲಲ್ಲಿ ಬ್ಯುಸಿ ಆಗಿದ್ದಾರೆ. ನೋಡಿ ಫ್ರೆಂಡ್ಸ್, ನಿಮ್ಗೊಂದು ಸತ್ಯ ಹೇಳ್ತೀನಿ, ಬನ್ನಿ ಇಲ್ಲಿ. ನಡೀರಿ ಎಲ್ಲಿಗೆ? ಸತ್ಯ ಹೇಳ್ತೀನಿ ಬನ್ನಿ ಇಲ್ಲಿ. ಹೌದಲ್ಲ, ಅವಳು ಕರೆದ್ಲು, ಅದಕ್ಕೆ ಕೇಳಿದ್ದು. ನೋಡಿ ಇಲ್ಲಿ ತಟ್ಟೆ ತಗೊಂಡು ಇಲ್ಲಿ ತಿಂಡಿ. ಥ್ಯಾಂಕ್ ಯು ಸೋ ಮಚ್. ಕುರಿಯಾ ನಾಯಿಗೆ ಸ್ವಲ್ಪ ಹಾಕಿ, ನೀವು ಹಂಗೆ ಹಿಡ್ಕೊಂಡ್ರೆ ಭಯ ಆಗ್ತಾವ. ಪಲಾವ್ ತಿನ್ನುತ್ತಲ್ಲನಕ್ಕ ನಾಯಿಗಳು. ಪಲಾವ್ ತಿಂತೆ. ಪಲಾವ್ ನಮ್ದು ಪಲಾವ್. ಇವಾಗ ದೊಡ್ಡಬಳ್ಳಾಪುರ ಬಂದಿದ್ದೀವಿ. ದೊಡ್ಡಬಳ್ಳಾಪುರದಲ್ಲಿರುವ ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಫೈನಲಿ ಫಸ್ಟ್ ಟೆಂಪಲ್ ವಿಸಿಟ್ ಆಗ್ತಾ ಉಂಟು. ಕಾವಲ್ನಾ ನೋಡಿ, ಇದೇ ದೇವಸ್ಥಾನ. ದೊಡ್ಡಬಳ್ಳಾಪುರ ಟೆಂಪಲಿಂದ ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದೆ ಚಿಕ್ಕಬಳ್ಳಾಪುರದಲ್ಲಿರುವಂಥ ಟೆಂಪಲ್ಗೆ. ಸೊ ಅಲ್ಲಿ ಅನ್ನಪ್ರಸಾದ ನೀಡ್ತಾಯಿದ್ರು. ಆ್ಯಂಡ್ ಘಾಟಿ ಸುಬ್ರಹ್ಮಣ್ಯದಲ್ಲೂ ಅನ್ನಪ್ರಸಾದ ಇತ್ತು. ಸೊ ನಾನು ಅಲ್ಲಿಂದ ಪ್ರಸಾದ ತಿಂದ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಚಿಕ್ಕಬಳ್ಳಾಪುರ ಟೆಂಪಲ್ಗೆ. ಬನ್ನಿ ನೋಡೋಣ ಯಾವುದು ಟೆಂಪಲ್ ಇದು ಅಂತ. ಆ್ಯಂಡ್ ಇದೆಲ್ಲ ನಮಗೆ ನ್ಯೂ ಪ್ಲೇಸಸ್, ಯಾಕೆಂದರೆ ನಾವು ಈ ಸೈಡ್ ಬಂದಿರೋದೇ ದಿಸ್ ಇಸ್ ಫಸ್ಟ್ ಟೈಮ್. So we are so excited. ಇದೊಂದು ಟೆಂಪಲ್ಲು. ಇದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ನಲ್ಲಿ ತಾಲೂಕ್ನಲ್ಲಿರೋಂಥದ್ದು ಟೆಂಪಲ್ಲು. ಈ ಟೆಂಪಲ್ ನೇಮ್ ಏನಪ್ಪ ಅಂತಂದರೆ ನನಗೆ ಗೊತ್ತಿಲ್ಲ. ಕೈದಲು ಜಲ್ಲು ಕಳ್ಳು ಕೊಡುತ್ತುವಡಂ ಸ್ಥಳಂ ತೆಲುಗು ಜಾಗ್ರತ ನೋಡಿ, ಆ ದೇವಸ್ಥಾನ ಮುಗೀತಾಯ್ತಾ. ಈಗ ಇನ್ನೊಂದು ದೇವಸ್ಥಾನ ಕರ್ಕೊಂಡು ಬಂದಿದ್ದಾರೆ. ಸೌಂಡ್ ಕೇಳಿಸ್ತಿದೆ ಅಲ್ವಾ? ನೋಡಿ, ಇಲ್ಲಿ ಸುಮಾರು ದೇವ್ರುಗಳಿದೆ. ನಾನಂತೂ ಇವತ್ತು ತುಂಬ ಟೆಂಪಲ್ನ ವಿಸಿಟ್ ಮಾಡಿದ್ವಿ. ಸೊ ನನಗೆ ನಿಜವಾಗ್ಲೂ ಟೆಂಪಲ್ಗಳ ನೇಮೇ ಗೊತ್ತಿಲ್ಲ. ಅಷ್ಟು ಟೆಂಪಲ್ ಲೈಕ್ ಅಪ್ರಾಕ್ಸಿಮೇಟ್ಲಿ 6 to 7 ಟೆಂಪಲ್ ಒನ್ ಡೇ ನಾವು ವಿಸಿಟ್ ಮಾಡಿದ್ದು. ಇದು ಬಂದ್ಬಿಟ್ಟು ನೆಕ್ಸ್ಟ್ ಟೆಂಪಲ್ ಚಿಕ್ಕಬಳ್ಳಾಪುರದಿಂದ ಬಂದಿಕ್ಕೆ, ಮತ್ತು ಇನ್ನೊಂದು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದು ಸಹ. ಸೊ ಇಲ್ಲಿಗೆ ಬಂದ್ವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವೇ ನೋಡ್ತೀರಾ ಎಷ್ಟು ಚೆನ್ನಾಗಿದೆ ಅಂತ. ಲೈಕ್ ಇದು ನಿಯರ್ ಟು ಚಿಕ್ಕಬಳ್ಳಾಪುರ ಆ್ಯಂಡ್ ದೊಡ್ಡಬಳ್ಳಾಪುರ ಲೈಕ್ ಟೆಂಪಲ್ಸ್ಗಳು ಬಂದು ಇದ್ದಾವೆ. ತುಂಬ ಟೆಂಪಲ್ಸ್ ಇದ್ದು ನಾನು ಈ ಕಡೆ ನಿಂತಿದ್ದೆ, ಇಷ್ಟು ಟೆಂಪಲ್ಗಳನ್ನ ನೋಡಿದ್ದು. ನೋಡಿ, ಇಲ್ಲಿ ಮುಂದ್ಗಡೆ ಮಾತ್ರ ಪೂಜೆ ಮಾಡಿದ್ದಾರೆ, ಹಿಂದ್ಗಡೆ ಎಲ್ಲ ಬ್ಲ್ಯಾಕ್ ಇದೆ. ನೋಡಿ, ಸುಮಾರು ದೇವರುಗಳಿದೆ. ಈ ಪ್ಲೇಸ್ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ.
ನೋಡಿ ಮರದಲ್ಲಿ ಏನೋ ಹರಕೆ ಕಟ್ಟಿದ್ದಾರೆ. ಯಾವುದೋ ಅಜ್ಜಿ ಪೂಜೆ ಮಾಡ್ತಿದ್ದಾರೆ. ಇದನ್ನ ನೋಡಿ, ಇದು ದೇವಸ್ಥಾನ ಒಳಗಡೆ ಹೋಗಿದ್ರೆ ನೋಡಿ, ಅಲ್ಲೂ ಸ್ವಲ್ಪ ದೇವರಿದೆ, ಇಲ್ಲೂ ಸ್ವಲ್ಪ ಇದೆ. ನೋಡಿ ಪೊಲೀಸ್ ಇದ್ದಾರೆ. ನೋಡಿ ಅಕ್ಕ ಮತ್ತೆ ಡಿಕ್ಕಿ ಕೂತಿದ್ದಾರೆ. ನಾವು ನೆಕ್ಸ್ಟ್ ಚಿಕ್ಕಬಳ್ಳಾಪುರದಿಂದ ನೆಕ್ಸ್ಟ್ ಬಂದಿದ್ದೆ ಲೇಪಾಕ್ಷಿ ಟೆಂಪಲ್. ಸೊ ಇದು ಎಲ್ಲಿರೋದಂದರೆ ಆಂಧ್ರದಿಂದ ಲೈಕ್ ಕರ್ನಾಟಕ ಆ್ಯಂಡ್ ಆಂಧ್ರ ಬಾರ್ಡರ್. ಸೊ ನಾವು ಆಂಧ್ರ ಕ್ರಾಸ್ ಮಾಡಬೇಕಿತ್ತು ಆ್ಯಂಡ್ ನಾವು ವ್ಯಾನಲ್ಲಿ ಹೋಗಲಿಲ್ಲ, ಆಟೋ ಮಾಡಿಕೊಂಡು ಅಲ್ಲಿಂದ ಹೋಗಿತ್ತು. ನೋಡಿ ಬನ್ನಿ ಎಷ್ಟು ಚೆನ್ನಾಗಿದೆ. ಇದಂತೂ ಮಸ್ತಿದೆ. ಪ್ರೀ ವೆಡ್ಡಿಂಗ್ ಶೂಟ್ ಇರಲಿ, ಏನೇ ಒಂದು ಫಂಕ್ಷನ್ಸ್ ಅಂದರೆ ಲೈಕ್ ಶೂಟಿಂಗ್ಸ್ಗೆಲ್ಲ ಸಖತ್ತಾಗಿರೋಂಥ ಪ್ಲೇಸ್ ಇದು. ಸೊ ಇವಾಗ ನಾವು ಲೇಪಾಕ್ಷಿ ಟೆಂಪಲ್ ಒಳಗೆ ಎಂಟರ್ ಆದ್ವಿ ಆ್ಯಂಡ್ ದಿಸ್ ಇಸ್ ದ್ವಾರ ಬಾಗಿಲು ಅಂತಲೇ ಹೇಳ್ತಾರೆ. ಇಲ್ಲಿ ನೋಡಿ ಒಂದೊಂದು ಕಲ್ಲಿನಲ್ಲಿಂದ ಕೆತ್ತನೆ ಸೇಮ್ ಆ್ಯಸ್ ಇಟ್ ಈಸ್ ನಮ್ಮ ಬೇಲೂರು ಹಳೇಬೀಡು ಆ ಸೈಡ್ ಹೇಗೆ ಕೆತ್ತನೆ ಮಾಡಿದ್ದಾರೆ ಆ್ಯಸ್ ಇಟ್ ಈಸ್ ತುಂಬ ಅದೇ ರೀತಿ ಇದೆ. ಲೈಕ್ ಎಲ್ಲ ಕಲ್ಲುಗಳನ್ನ ಅಷ್ಟು ನೀಟಾಗಿ ಚೆನ್ನಾಗಿ ಕೆತ್ತನೆ ಮಾಡಿದೆ. ಬಟ್ ತುಂಬ ದೊಡ್ಡ ಟೆಂಪಲ್ ಅಂತಲೇ ಹೇಳ್ಬೋದು. ಲೈಕ್ ನಾನು ನೋಡಿರೋಂಥದ್ದು ಇದು ತುಂಬ ದೊಡ್ಡ ಟೆಂಪಲ್, ಅಂದರೆ ಕಲ್ಲಿನಲ್ಲೇ ಮಾತ್ರ ಕೆತ್ತಿರೋಂಥ ಟೆಂಪಲಲ್ಲಿ ಇದು ಒಂದು. ಹೇಳಿರಿ ಸಾಕು ಬನ್ನಿ, ಎಳ್ದಿದ್ದು ನೀವು ಎಳ್ದಿದ್ದು ಕುಸಿದ್ ಬಿದ್ದೋತು. ಸ್ಟೋರಿಗೆ ಹಾಕತ್ತೀವಿ. ಅದೇ ಅಕ್ಕ ಈ ಕಡೆ ಆನೆ ಮೇಲೆ ಒಂದು ಕೂತ್ಕೊತೀನಿ, ಆ ಕಡೆ ಮೇಲೆ ಆನೆ ಮೇಲೆ ನೋಡಿ ಕುತ್ಕೋಬೇಡಿ, ಹಂಗೆ ನಿಂತ್ಕೊಳ್ಳಿ. ಇಲ್ಲಿ ಆಂಟಿ ಫೋಟೋ ಸೆಷನ್ ನಡೀತಿದೆ ನೋಡ್ಬೋದು ನೀವೇ. ಇವರೇ ನಮ್ಮ ಜೊತೆ ಬಂದಿರೋದು, ನನ್ನ ಆಂಟಿ, ಅಮ್ಮ, ಅಮ್ಮನ ಫ್ರೆಂಡ್ಸು, ಆಂಟಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸೊ ಇಲ್ಲಿಂದ ನಾವು ಫೋಟೋಸ್ ಶೂಟ್ ಅಂದರೆ ಫೋಟೋಸ್ ಎಲ್ಲ ತಗೊಂಡು ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಹೊರಟಿದ್ದೆ ನಾವು ಎಲ್ಲಿಗೆ ಅಂತಂದರೆ ಬಂದಿದ್ವಿ ಆಟೋದಲ್ಲೇ. ಅಲ್ಲಿಂದ ಆಂಧ್ರ ಬಾರ್ಡಿಗೆ ಬರಬೇಕಾದ್ರೆ ಮತ್ತೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಂತೆ. ಸೊ ನಾವೆಲ್ಲ ನೆನಪಾಗುತ್ತೆ ಕಮೆಂಟ್ ಮಾಡಿ. ನಾನೇನೋ ಇಲ್ಲೇನೋ ಮಾತಾಡ್ತಿದ್ದೀನಿ, ನೀವು ಇಲ್ಲೊಂದು ಮಾತಾಡ್ತೀನಿ. ಟ್ಯಾಕ್ಸ್ ಕಟ್ಟಬೇಕು ಅಂತ ನಾವು ಆಟೋದಲ್ಲಿ ಬಂದಿದ್ದೀವಿ. ಎಷ್ಟು 8,000 ಎಷ್ಟು ಹೇಳಿದ್ರು, 800 ಅಲ್ಲ ಟ್ಯಾಕ್ಸಿಗೆ 7,000 ಸಮಥಿಂಗ್ ಹೇಳಿದ್ರು. ಸೊ ನಾವು ಆ ಬಾರ್ಡ್ರಿಂದ ಆಟೋದಲ್ಲಿ ಬಂದಿದ್ದೀವಿ. ನೋಡಿ ನಾವು ಬಸ್ ಪಟ್ಟಣದ್ದು ಸ್ಟ್ಯಾಚು ಅಂತ ಹೋಗ್ತಿದ್ದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೇ ಲೇಪಾಕ್ಷಿಯಲ್ಲೇ ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿದೆ ಅಂತ ತೋರಿಸ್ತೇನೆ. ಓಕೆನಾ? ಆ ಲೇಪಾಕ್ಷಿ ಟೆಂಪಲಿಂದ ಸ್ವಲ್ಪ ನಿಯರ್ ಆಟೋದಲ್ಲಿ ಬರಬೇಕು. ಸೊ ಅಲ್ಲಿ ಕಾಣಿಸ್ತಿದ್ದೆ ಈ ಬಸವಣ್ಣ, ಫುಲ್ ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂಥ ಬಸವಣ್ಣ. ಸೊ ಅಲ್ಲಿ ನೆಕ್ಸ್ಟ್ ಅಲ್ಲಿ ಎಲ್ಲ ಟೆಂಪಲ್ನ ವಿಸಿಟ್ ಮಾಡಿದ್ವಿ. ಒಂದು ವ್ಯಾನಲ್ಲಿ ಒಂದು ಮೂವಿ ಹಾಕಿದ್ರು. ಸೊ ಅದನ್ನ ನೋಡಿಕೊಂಡು ಎಲ್ಲ ಇದು ನಿದ್ದೆ ಫುಲ್ಲು ಎಲ್ಲ ಕಡೆ ವಿಸಿಟ್ ಮಾಡಿ ತುಂಬ ಎಲ್ಲ ಟಯರ್ಡ್ ಹಾಕಿದ್ರು. ಸ್ವಲ್ಪ ಜನ ಮಲಗಿದ್ರು, ಸ್ವಲ್ಪ ಜನ ಮೂವಿ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು. ಈಗ ನಾವು ಸಂಜೆ ಆಗ್ತಾ ಬಂತು, 6 ಗಂಟೆಗೆ ನಾವು ಚಿಕ್ಕಬಳ್ಳಾಪುರದಲ್ಲಿರುವಂಥ ಈ ಪ್ಲೇಸ್ಗೆ ಬಂದು, ಈ ಪ್ಲೇಸ್ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಇಲ್ಲಿಗೆ ಬಂದ್ವಿ ಆ್ಯಂಡ್ ಇಲ್ಲಿ ಏನಪ್ಪ ಅಂತಂದರೆ ಸಂಜೆ 7:30ಗೆ ಲೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಟಿಲ್ 7:30ವರೆಗೂ ಇಲ್ಲಿ ವೆಯ್ಟ್ ಮಾಡಿಕೊಂಡು ಲೈಟಿಂಗ್ಸ್ ನೋಡಿಕೊಂಡೇ ಹೋಗೋಣ ಅಂತ ಎಲ್ಲರೂ ಇಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ದರ್ಶನ ಎಲ್ಲ ಪಡ್ಕೊಂಡು ಸ್ನ್ಯಾಕ್ಸ್ ಅದು ಇದು ಅಂತ ತಿಂದ್ಕೊಂಡು ಇಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ವಿ.
ಲೇಟ್ ಆಗುತ್ತೆ. ಅಲ್ಲಿಗೆ ಹೋಗೋಣ. ಎಷ್ಟು ಜನ ನೋಡಿ, ನಾವು ಬಂದಾಗ ಜನನೇ ಇಲ್ಲ, ಇವಾಗ ಫುಲ್ ಜನ. ಎಸ್, ನಾವು ಸಂಜೆಯಿಂದ ಇಲ್ಲಿವರೆಗೂ ವೆಯ್ಟ್ ಮಾಡಿದ್ದೆ ಈ ಲೈಟಿಂಗ್ಸ್ ನೋಡಲಿಕ್ಕೆ. ಸೊ ಫುಲ್ ಎಕ್ಸೈಟ್ ಆಗಿದ್ದೀವಿ. ಆ್ಯಂಡ್ ಬನ್ನಿ ಸ್ಟಾರ್ಟ್ ಆಯಿತು. ಫುಲ್ ಎಲ್ಲರೂ ತುಂಬ ಫುಲ್ ಫಿಲ್ ಆಗಿಬಿಡ್ತು ಆ ಪ್ಲೇಸೇ. ಇವಾಗಂತೂ ಜನ ಫುಲ್ ಜೋಶಲ್ಲಿದ್ದಾರೆ. ಸೊ ಬನ್ನಿ ನೋಡ್ಬನ್ನಿ, ಎಷ್ಟು ಲೈಕ್ ನಮ್ಮ ಮೈಯ ಫುಲ್ ರೋಮಾಂಚನ ಆಗೋಂಥ ಸೀನ್ ಇದು. ಎಡೆ ಬಿಟ್ಟು ಆ ಕಡೆ ಈಗ ಒರಿಜಿನಲ್ ಅಲ್ಲಿಂದ ಮುಗಿಸ್ಕೊಂಡು ಲೈಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಈಗ ಕೈವಾರದಲ್ಲಿ ಊಟಕ್ಕೆ ಕೂತಿದ್ದೀವಿ. ಇಲ್ಲೇ ರೂಮ್ ಸಹ ಮಾಡಿದ್ದೀವಿ ಆ್ಯಂಡ್ ಇಲ್ಲೇ ಆಲ್ಟ್ ಆಗ್ತೀವಿ ಮಾರ್ನಿಂಗ್. ನೆಕ್ಸ್ಟ್ ಗೊತ್ತಿಲ್ಲ ನನಗೂ. ಇವಾಗ ಫೈನಲಿ ರೂಮಿಗೆ ಫ್ರೆಶ್ ಅಪ್ ಆಗಿ ಫುಲ್ ಟಯರ್ಡ್ ಆಗಿದ್ದೀನಿ. ನೋಡಿ ಮತ್ತೆ 7ಗೆ ಹೇಳ್ಬೇಕು. ಸೊ ಇವತ್ತಿನ ಮೊದಲನೇ ದಿನ ಆಗಿತ್ತು. ನಾಳೆ ಸೆಕೆಂಡ್ ಡೇ ನಾನು ಇನ್ನೊಂದು ಬ್ಲಾಗ್ನಲ್ಲಿ ತೋರಿಸ್ತೇನೆ ಅಂತ ಹೇಳ್ತೀನಿ. ಬಾಯ್ ಬಾಯ್.